ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಲ್ವಾ. ಇವತ್ತಿನ ವೀಡಿಯೋದಲ್ಲಿ ನನ್ನ ಫೇವ್ರೆಟ್ ಕ್ವಶನ್ಸ್ ಆ್ಯಂಡ್ ಹೇಗೆ ನಮ್ಮ ಬಗ್ಗೆ ನಾವು ಹೇಗೆ ಕ್ವಶನ್ಸ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆ ಒಂದು ಫೇವ್ರೆಟ್ ಕ್ವಶನ್ಸ್ ಆ್ಯಂಡ್ ತುಂಬಾ ನಿಮಗೆ ಯೂಸ್ಫುಲ್ ಕೂಡ ಆಗ್ಬೋದು. ನೀವು ಫುಲ್ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಈ ಒಂದು ಫಾಸ್ಟ್ ಮೂವಿಂಗ್ ಜನ್ರೇಷನಲ್ಲಿ ನಾವು ನಾಲೆಡ್ಜ್ ಗೇನ್ ಮಾಡೋದಕ್ಕೆ ಏನಾದರೂ ಒಂದು ಚಾಟ್ ಜಿ ಪಿ ಟಿಯಲ್ಲಿ ಡೈಲಿ ಕ್ವಶನ್ಸ್ ಕೇಳಿದ್ದೆ, ಹಾಗೆ ಗೇನ್ ಮಾಡಿದ್ದೆ. ಬಟ್ ಯಾರಾದರೂ ಬಂದು ನಮ್ಮ ಬಗ್ಗೆ ಏನಾದರೂ ಹೇಳಿ ಅಂತ ಅಂದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ. ಸೊ ಗೊತ್ತಿದ್ರೂ ಅದು ಬೇರೆ ಮಿನಿಮಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಯಾವಾಗ್ಲೂ ಸಮ್ಟೈಮ್ಸ್ ಫ್ರೀ ಇದ್ದಾಗ ನನ್ನ ಬಗ್ಗೆ ನಾನೇ ಕ್ವಶನ್ಸ್ನ ಕೇಳ್ತಾ ಇರ್ತೀನಿ. ಯಾಕೆ ಅಂತ ಅಂದರೆ ಡಿಸಿಷನ್ ಮೇಕಿಂಗ್ ಕೂಡ ನನಗೆ ಹೆಲ್ಪ್ ಆಗುತ್ತೆ. ಹಾಗೆ ಅನ್ನೆಸೆಸರಿ ಥಿಂಗ್ಸಿಂದ ಸ್ವಲ್ಪ ದೂರ ಇಡೋದಕ್ಕೋಸ್ಕರ ನನ್ನ ಬಗ್ಗೆ ನಾನೇ ಕ್ವಶನ್ಸ್ನ ಕೇಳ್ಕೊತಾ ಇರ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿ. ಸೊ 1 ಮಿನಿಟ್ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ವೇಸ್ಟ್ ಆಗಲ್ಲ, ಇನ್ಫ್ಯಾಕ್ಟ್ ಯೂಸ್ ಆಗುತ್ತೆ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್. ನಮಗೆ ಸಮ್ಟೈಮ್ಸ್ ಕಾರಣನೇ ಇಲ್ಲದೆ ಅಳು ಬರುತ್ತೆ, ಫ್ರಸ್ಟ್ರೇಷನ್ ಬರುತ್ತೆ, ಹಾಗೆ ಕೋಪನೂ ಬರುತ್ತೆ ಆ್ಯಂಡ್ ಆಲ್ಸೋ ಬೇಜಾರು ಕೂಡ ಆಗುತ್ತೆ ಅಲ್ವಾ. ಬಟ್ ನಾವು ಕಾರಣ ಹುಡ್ಕೊಂಡು ಹೋದರೆ ನಮ್ಗೆ ಅದ್ರ ಬಗ್ಗೆ ಏನೂ ಸಿಗೋದೇ ಇಲ್ಲ ಆ್ಯಂಡ್ ಕಾರಣನೂ ಇರೋದೂ ಇಲ್ಲ. ಬಟ್ ಸಮ್ಟೈಮ್ಸ್ ಈ ಥರ ಎಲ್ರಿಗೂ ಫೀಲ್ ಆಗುತ್ತೆ ಅಲ್ವಾ. ಸೊ ಈ ಒಂದು ಲೈಫ್ ಸ್ಟೈಲಲ್ಲಿ ನಾವು ನಮಗೆ ಏನಕ್ಕೆ ಫ್ರಸ್ಟ್ರೇಷನ್ ಆಗ್ತಿದೆ ಅಂತ ಕಂಡುಹಿಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಅಲ್ವಾ. ನನಗೂ ಕೂಡ ಈ ಥರ ಒಂದು ಅನ್ಈಸಿನೆಸ್ ಆದಾಗ ನಾನೇನು ಮಾಡ್ತೀನಿ ಅಂತ ಅಂದರೆ ನಾನು ಮೆಡಿಟೇಷನ್ ಹಾಗೂ ಜರ್ನಲಿಸಮ್ ಆ್ಯಂಡ್ ಆಲ್ಸೋ ಯೋಗ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಅದು ಕೂಡ ಇಂಪಾರ್ಟೆಂಟೇ, ಬಟ್ ಆದರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ನಾನು ಏನು ರುಟೀನ್ ಫಾಲೋ ಮಾಡ್ತಾ ಇದ್ದೀನಿ ಅದನ್ನು ನಿಮಗೂ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಬಾಡಿ ನಮಗೆ ಏನು ಹೇಳ್ತಿದೆ ಅಂತ ತಿಳ್ಕೊಬೇಕು. ಸೊ ಮೆಡಿಟೇಷನ್ ಅದೆಲ್ಲ ಅದು ನೆಕ್ಸ್ಟ್. ಸೊ ಫಸ್ಟ್ ನಮ್ಮ ಬಾಡಿ ನಮಗೆ ಏನು ತಿಳಿಸ್ತಿದೆ ಅಂತ ನಾವು ತಿಳ್ಕೊಬೇಕು. ಆದ್ದರಿಂದ ನನಗೆ ಈ ಥರ ಏನಾದರೂ ಮೆಂಟಲಿ ಹಾಗೂ ಫಿಸಿಕಲಿ ಡಿಸ್ಟರ್ಬ್ ಆದರೆ ನಾನೇನು ಮಾಡ್ತೀನಿ ಅಂತ ಅಂದರೆ ಫಸ್ಟ್ ನಾನು 3 ಕ್ವಶನ್ಸ್ನ ಕೇಳ್ಕೊತೀನಿ. ಸೊ ಫಸ್ಟ್ ಒನ್ ಏನಂತ ಅಂದರೆ ನನಗೆ ಹಶ್ವಾಗಿದೆಯಾ, ಅಥವಾ ನನಗೆ ಸೆಕೆಂಡ್ ಒನ್ ನನ್ನ ಬಾಡಿ ಡಿಹೈಡ್ರೇಟೆಡ್ ಆಗಿದೆಯಾ, ಅಥವಾ ನಾನು ಟಯರ್ಡ್ ಆಗಿದ್ದೀನಾ ಅಂತ. ನಮ್ಮ ಬಾಡಿ ಗೊತ್ತಿಲ್ದೇನೋ ಹೇಗಾದರೂ ಒಂದು ಸೈನ್ ಕೊಡ್ತಾನೆ ಇರುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಳುವಂತಹ ವಿಸ್ಡಮ್ ಹಾಗೂ ಅಥವಾ ಸೆನ್ಸಿಬಿಲಿಟಿ ನಮಗೆ ಇರಬೇಕು. ಸೊ ಈ ವಿಷಯಗಳು ನೆಕ್ಸ್ಟ್ 5 ವರ್ಷಕ್ಕೆ ಇಂಪಾರ್ಟೆಂಟ್ ಆಗುತ್ತಾ? ಸಮ್ಟೈಮ್ಸ್ ನಾನು ಹಿಂದೆ ತುಂಬ ಫ್ಯಾಮಿಲೀಸ್ ಜೊತೆ ಹಾಗೂ ಫ್ರೆಂಡ್ಸ್ ಜೊತೆ ಸಿಲ್ಲಿ ಮ್ಯಾಟರ್ಸ್ಗೆ ನಾನು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದುಂಟು. ಹಾಗೆ ತುಂಬ ಜಗಳನೇ ಮಾಡಿದ್ದೀನಿ. ಸೊ ಈ ಒಂದು ಕ್ವಶನ್ನ ನಾನು 5 ಇಯರ್ಸ್ ಹಿಂದೆನೇ ಏನಾದರೂ ರೊಟೀನ್ನ ಸ್ಟಾರ್ಟ್ ಮಾಡಿದ್ದಿದ್ರೆ ಸೊ ಇದೆಲ್ಲ ನನಗೆ ಇರ್ತಿರಲಿಲ್ಲ. ನಾನು ಯೋಚನೆ ಮಾಡಿದ್ರೆ 2 to 3 ಇಯರ್ಸ್ ಹಿಂದೆ ನಾನು ತಗೊಂಡಂತಹ ಜಗಳ ಆ್ಯಂಡ್ ನಾನು ಆಡಿದಂತಹ ಜಗಳ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವಾಗ್ಲೂ ಸಮ್ಟೈಮ್ಸ್ ಫೀಲ್ಸ್ ನಗು ಬರುತ್ತೆ. ಆ್ಯಂಡ್ ಸ್ಮಾಲ್ ವಿಷಯಕ್ಕೂ ತುಂಬಾ ಡಿಬೇಟ್ ಮಾಡಿರೋದಿದೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವಾಗ ಮೋಸ್ಟ್ಲಿ ಏನಾದರೂ ಒಂದು ಸ್ಕಿಲ್ನ ನಾನು ಆ ಒಂದು ಡಿಬೇಟ್ ಬದಲು ಏನಾದರೂ ಒಂದು ಸ್ಕಿಲ್ ಮೇಲೆ ಇನ್ವೆಸ್ಟ್ ಮಾಡಿದ್ದಿದ್ರೆ ಸೊ ನಾನು ಪ್ರಾಬಬಲಿ ಇವಾಗ ತುಂಬ ಇಂಪ್ರೂವ್ ಆಗ್ಬೋದಿತ್ತು ಅಂತ ಅನಿಸುತ್ತೆ. ಈಗ ಬರುವಂಥ ಸಿಚುವೇಶನ್ಗೆ ನಾನು ಫಸ್ಟ್ ಕೇಳೋದು, ಈ ಒಂದು ಮ್ಯಾಟರ್ ಇನ್ನು ನೆಕ್ಸ್ಟ್ 5 ಇಯರ್ಸಲ್ಲಿ ಮ್ಯಾಟರ್ ಆಗುತ್ತಾ ಅಂತ. ಸೊ ನನಗೇನಾದರೂ ಎಸ್ ಅಂತ ಅನಿಸಿದ್ರೆ ಸೊ ನಾನು ಹೇಗೆ ಅದನ್ನು ಇಂಪ್ರೂವ್ ಮಾಡ್ಕೋಬೋದು ಅಂತ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಇಫ್ ಎಟ್ ಆಲ್ ನನಗೆ ನೋ ಅಂತ ಏನಾದರೂ ಅನಿಸಿದ್ರೆ ಸೊ ನಾನು ಅದಕ್ಕೆ ಆ ಒಂದು ವಿಷಯಕ್ಕೆ ನಾನು ಸ್ಟ್ರೆಸ್ ತೊಗೊಳೋದಕ್ಕೆ ಹೋಗಲ್ಲ. ಸೊ ಆ ಒಂದು ವಿಷಯನ ಅಲ್ಲಿಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಅನ್ನೋಂತಹ ಒಂದು ವಿಷಯಗಳಿಗೆ ನಾನು ಇದನ್ನೇನಾದರೂ ಸ್ವಲ್ಪ ಇಂಪ್ರೂವ್ ಮಾಡಲೇಬೇಕು. ಸೊ ಸ್ಟ್ರೆಸ್ ಅದು ತೊಗೊಂಡು ಜಸ್ಟ್ ಇಂಪ್ರೂವ್ ಮಾಡಬೇಕು ಅಂತ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಈ ಸಿಚುವೇಶನ್ನ ಪಾಸಿಟಿವ್ ಎಲಿಮೆಂಟ್ ಏನು? ಈ ಗ್ಲಾಸ್ ಅರ್ಧ ತುಂಬಿದೆ ಅಂತನಾ ಅಥವಾ ಅರ್ಧ ಖಾಲಿ ಆಗಿದೆ ಅಂತನಾ? ಸೊ ನಾವು ಒಂದು ಸಿಚುವೇಶನ್ನ ಹೇಗೆ ಪಾಸಿಟಿವ್ ಆಗಿ ಹಾಗೂ ಹೇಗೆ ನೆಗೆಟಿವ್ ಆಗಿ ನೋಡೋದು ಅದು ನಮಗೆ ಬಿಟ್ಟಿರೋಂತಹ ವಿಷಯ ಅಲ್ವಾ. ಸೊ ಇವಾಗ ನನ್ನ ಸಿಚುವೇಶನ್ ಬೇಡ, ಇವಾಗ ಒಂದು ಸಿಚುವೇಶನ್ ನಿಮಗೆ ಹೇಳ್ತೀನಿ. ಸೊ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಸೊ ನನ್ನ ಒಂದು ಲೈಫ್ನ ಪಾಸ್ಟ್ ಸಿಚುವೇಶನ್ ಏನಪ್ಪ ಅಂತ ಅಂದರೆ ತುಂಬ ಜನಕ್ಕೆ ತುಂಬ ಗೋಲ್ಸ್ ಇರುತ್ತೆ. ನಾನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಹಾಗೆ ತುಂಬ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್ ಕೂಡ ಎಲ್ಲರೂ ಇಟ್ಕೊಂಡಿರ್ತಾರೆ. ಸೊ ಆ ಒಂದು ಗೋಲ್ನ ಅಚೀವ್ ಮಾಡೋದಕ್ಕೆ ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಹಾಗೆ ಸ್ಯಾಕ್ರಿಫೈಸ್ ಮಾಡಾದ್ಮೇಲೆ ಇರುವಂತಹ ಖುಷಿ ಆ ಟೈಮಲ್ಲಿ ನಿಮಗೆ ಇರ್ದೇನೂ ಇರ್ಬೋದು ಆ್ಯಂಡ್ ಯಾರನ್ನಾದ್ರೂ ಕಳ್ಕೊಳ್ಳಬಹುದು.
ಆ ಥರ ನಿಮಗೆ ಸಿಚುವೇಶನ್ಸು ಬರುತ್ತೆ ಅಲ್ವಾ. ಸೊ ಏನಾದರೂ ಒಂದು ಗೋಲ್ನ ನೀವು ಅಚೀವ್ ಮಾಡಬೇಕು ಅಂತಂದರೆ ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಆ ಥರ ಸಮ್ಟೈಮ್ಸ್ ನೀವು ಫೀಲ್ ಮಾಡಿರ್ತೀರ. ಎಸ್. ಸೊ ನಿಮ್ಮ ಒಂದು ಗೋಲ್ನ ನೀವು ಏನಾದರೂ ಅಚೀವ್ ಮಾಡ್ತೀರಾ. ಸೊ ಆ ಒಂದು ಸಕ್ಸಸ್ ಸ್ಟೋರಿಯಲ್ಲಿ ನೀವೇನು ಮಾಡ್ತೀರಾ, ಲೈಕ್ ತುಂಬಾ ಖುಷಿ ಪಡ್ತೀರಾ. ಸೊ ಹಾಗೆ ಆ ಒಂದು ಸಕ್ಸಸ್ ಸ್ಟೋರಿಯಲ್ಲಿ ನೀವು ಸ್ವಲ್ಪ ಜನ ಕಳ್ಕೊಂಡು ಇರ್ಬೋದು, ಹೇಳೋದಕ್ಕಾಗಲ್ಲ. ಸೊ ಹಾಗೆ ನೀವು ಗೇನ್ ಕೂಡ ಮಾಡಿರ್ಬೋದು. ಆ್ಯಂಡ್ ಆಲ್ಸೋ ಲೈಕ್ ಇವಾಗಿರುವಂತಹ ಲೈಫ್ ಸ್ಟೈಲ್ ನೀವು ಲೈಕ್ ಡ್ರೀಮ್ ಅಚೀವ್ ಮಾಡಿದ್ಮೇಲೆ, ದುಡ್ಡು ಮಾಡಿದ್ಮೇಲೆ ಇರ್ದೇನೂ ಇರ್ಬೋದು ಅಲ್ವಾ. ಎಸ್. ಲೈಕ್ ಹೇಗೆ ಅಂತ ಅಂದರೆ, ಲೈಕ್ ನಾನು ದುಡ್ಡು ಮಾಡಿದ್ಮೇಲೆ ಫುಲ್ ಆರಾಮಾಗಿ ಇರ್ತೀನಿ ಅಂತ ನೀವು ಅನ್ಕೋಬೋದು. ನೋ, ನಾಟ್ ಎಟ್ ಆಲ್. ಲೈಕ್ ಹೇಗೆ ಅಂತಂದರೆ, ಲೈಕ್ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನ್ ಅಟ್ ದ ಅದರ್ ಎಂಡ್ ಅಂತ ಹೇಳ್ಬೋದಲ್ವಾ. ಎಸ್. ಲೈಕ್ ದೂರದ ಬೆಟ್ಟ ಯಾವಾಗಲೂ ಮುನ್ನಿಗೆ ಅಂತಲೇ ನಾವು ಒಂದು ಗಾದೆ ಮಾತೇ ಇದೆ. ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಆ ಒಂದು ಗೋಲಲ್ಲಿ ಅಚೀವ್ ಮಾಡಿದ್ರು ಕೂಡ ನಮಗೆ ಇನ್ ಆ್ಯಂಡ್ ಔಟ್ ಏನು ಅಂತ ನಮಗೆ ಗೊತ್ತಾಗಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ನಮಗೆ ಅದ್ರ ಆಳವಾಗಿ ನಮಗೆ ಗೊತ್ತಾಗೋದು. ಸೊ ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಆಲ್ಸೋ ಎಕ್ಸ್ಪೀರಿಯನ್ಸ್. ಸೊ ಏನಪ್ಪ ಅಂತಂದರೆ, ನಾವೊಂದು ಸಿಚುಯೇಷನಲ್ಲಿ ಏನೋ ಒಂದು ನಡೆದಿರಲ್ಲ ನಮಗೆ ಬೇಕಾಗಿರೋ ಥರ. ಸೊ ಆ ಥರ ನಡೆದಿಲ್ಲದೆ ಇರೋವಾಗ ನಮಗೆ ಡಿಸಪಾಯಿಂಟ್ ಆ ಟೈಮಲ್ಲಿ ಆಗ್ಬೋದು. ಸೊ ಲೈಕ್ ಆ ಒಂದು ಟೈಮಲ್ಲಿ ನಡೆದಿಲ್ಲದೆ ಇರೋ ಅಂಥದ್ದು ಲೈಕ್ ನಮಗೆ ಏನಂತ ಅಂದರೆ, ಮುಂದೆ ಅದು ಸಮ್ಟೈಮ್ಸ್ ಎಷ್ಟೋ ಸತಿ ಅಂತ ಅಂದ್ಕೊಂಡಿದ್ದೀವಿ. ಲೈಕ್ ಹೇಗೆ ಅಂತಂದರೆ, ನಮಗೆ ಆ ಟೈಮಲ್ಲಿ ಅದು ಹಾಗಾಗದೇ ಇರೋದೇ ಒಳ್ಳೆಯದಾಯಿತು ಅಂತ ಅಲ್ವಾ. ಎಸ್. ಸಮ್ಟೈಮ್ಸ್ ನಾವು ಅಂದ್ಕೊಂಡಿದ್ದ ಥರನೇ ಆಗಬೇಕು ಅಂತ ನಾವು ಯೋಚನೆ ಮಾಡಬಾರ್ದು. ಸೊ ಗಾಡ್ ಹ್ಯಾಸ್ ಅದರ್ ಪ್ಲ್ಯಾನ್. ಲೈಕ್ ನಮಗಿಂತ ಬೆಟರ್ ಪ್ಲ್ಯಾನು ಗಾಡ್ ಹತ್ರ ಇರುತ್ತೆ. ಸೊ ಅದರಿಂದ ನಮಗೆ ಆ ಒಂದು ದಾರಿಯಲ್ಲಿ ನಡೆಸಿರ್ತಾರೆ. ಎಸ್. ಲೈಕ್ ಈ ಥರ ಒಂದು ನೀವು ಯೋಚನೆ ಮಾಡಬೇಕು. ಲೈಕ್ ಆ ಒಂದು ಸಿಚುಯೇಷನಲ್ಲಿ ನಿಮಗೆ ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ. ಬಟ್ ಏನಂತ ಅಂದರೆ, ಬಟ್ ನಿಮಗೆ ಯಾವಾಗಾದರೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ, ಆ ಒಂದು ಸಿಚುಯೇಷನಲ್ಲಿ ಅದು ನಡೆದಿಲ್ಲ ಅಂತಿದ್ದರೆ, ನಡೆದಿದ್ದರೆ ನಾನು ಒಂದು ಸಮ್ ಪಾಯಿಂಟ್ ಆಫ್ ಪೀಪಲ್ನ ನಾವು ಮೀಟ್ ಮಾಡೋದಕ್ಕಾಗ್ತಿರ್ಲಿಲ್ಲ. ಹಾಗೆ ಒಂದು ಹ್ಯಾಪಿ ಲೈಫ್ನ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವಾ. ಜೊತೆ ನಮಗೆ ಚಾಲೆಂಜಸ್ ಬಂದಾಗ ಅದರಲ್ಲಿ ಆ ಸಿಚುಯೇಷನಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಹಾಗೆ ಆ್ಯಂಡ್ ಆ ಸಿಚುಯೇಷನಿಂದ ಏನೇನು ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋದಕ್ಕೆ ಆಗುತ್ತೋ, ಸೊ ಟ್ರೈ ಟು ಥಿಂಕ್ ಇನ್ ದ ಪಾಸಿಟಿವ್. ಸೊ ಆ ಥರ ನಾವು ಪಾಸಿಟಿವಿಂದ ಥಿಂಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಗ್ರ್ಯಾಟಿಟ್ಯೂಡ್ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ನಾವು ಲೈಕ್ ತುಂಬಾ ಯೋಚನೆ ಮಾಡುವಂತಹ ಸ್ಕಿಲ್ಸ್ ನಮ್ಮಲ್ಲಿ ಬೆಳೆಯುತ್ತೆ. ಇದು ಗ್ರ್ಯಾಟಿಟ್ಯೂಡ್ ಪವರ್, ಲೈಕ್ ಈ ಒಂದು ಗ್ರ್ಯಾಟಿಟ್ಯೂಡ್ ಭಾವನೆ ಇನ್ಕ್ರೀಸ್ ಆದಾಗ ನಮ್ಮಷ್ಟು ಖುಷಿಯಾಗಿರುವಂತಹ ವ್ಯಕ್ತಿಗಳು ಯಾರೂ ಇರೋದಿಲ್ಲ. ಎಸ್. ದ್ಯಾಟ್ಸ್ ಇಟ್. ಲೈಕ್ ಇವತ್ತಿನ ಒಂದು ನನ್ನ ಫೇವ್ರೆಟ್ ಕ್ವಶನ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಅದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಆ್ಯಂಡ್ ಆಲ್ಸೋ ಯಾವ್ದು ಯೂಸ್ಫುಲ್ ಆಯಿತು ಅಂತಲೂ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಸ್. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಥ್ಯಾಂಕ್ ಯು.